ನಮಸ್ಕಾರ ಸ್ನೇಹಿತರೆ, ನನ್ನನ್ನು ಬಹು ದಿನಗಳಿಂದ ಕಾಡುತ್ತಿದ್ದ ಒಂದು ಸ್ಥಳದ ಬಗ್ಗೆ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಪುರಾಣ ಕಥೆಗಳಲ್ಲಿ ಕೇಳಿಬರೋ ಶ್ರೀರಾಮ ನಿಜವಾಗಿಯೂ ಈ ಸ್ಥಳಕ್ಕೆ ಬಂದಿದ್ನಾ, ಅಥವಾ ಇದು ಕೇವಲ ಜನರ ನಂಬಿಕೆಯ ಕಥೆಯ? ಈ ಪ್ರಶ್ನೆ ಹಲವು ವರ್ಷಗಳಿಂದ ನನ್ನ ಮನಸ್ಸನ್ನ ಕಾಡುತ್ತಿತ್ತು. ಈ ಭಾಗಕ್ಕೆ 10 ವರ್ಷಗಳಿಂದ ಬರುತ್ತಿದ್ದೇನೆ. ಎಡಭಾಗಕ್ಕೆ ತಿರುಗಿದ್ರು, ಬಲಭಾಗಕ್ಕೆ ತಿರುಗಿದ್ರು ನನ್ನನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದ್ದು ಈ ರಾಮತೀರ್ಥ. ಆ ಕುತೂಹಲದ ಹುಡುಕಾಟವೇ ನನ್ನನ್ನ ಪಾವುಗಡ ತಾಲೂಕಿನ ನಿಡಗಲ್ ರಾಮತೀರ್ಥದವರೆಗೆ ಕರೆತಂದಿದೆ. ಹಾಗಾದ್ರೆ ಈ ಪವಿತ್ರ ಜಲದ ಹಿಂದಿರೋ ರಹಸ್ಯ ಏನು? ಶ್ರೀರಾಮ ಬಾಣದಿಂದಲೇ ನೀರು ಹೊರಬಂದಿತ್ತೆ, ಅಥವಾ ಇದರ ಹಿಂದೆ ಮತ್ತೇನಾದ್ರೂ ಕತೆ ಅಡಗಿದೆಯಾ? ಅದನ್ನ ತಿಳಿಯಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಜೊತೆಗೆ ನೀವು ನೋಡುತ್ತಿರೋ ಲೀಡ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೂ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಶೇರ್ ಮಾಡಲು ಮರೆಯಬೇಡಿ. ಪಾವುಗಡ ತಾಲೂಕಿನ ನಿಡಗಲ್ ಬೆಟ್ಟದ ಮಡಲಿನಲ್ಲಿ ನೆಲೆಸಿರೋ ಈ ರಾಮತೀರ್ಥ ಇಂದು ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಇದು ಕೇವಲ ಒಂದು ತೀರ್ಥವಲ್ಲ, ಇದರ ಹಿಂದೆ ಪುರಾಣವಿದೆ, ಇತಿಹಾಸವಿದೆ, ನಂಬಿಕೆ ಇದೆ ಮತ್ತು ಇಂದಿಗೂ ಉತ್ತರ ಸಿಗದ ಕುತೂಹಲವೂ ಇದೆ. ಸ್ಥಳೀಯರ ನಂಬಿಕೆ ಪ್ರಕಾರ ವನವಾಸದ ಸಂದರ್ಭದಲ್ಲಿ ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣರು ಈ ಪ್ರದೇಶಕ್ಕೆ ಬಂದಿದ್ರು. ಆಗ ದಾಹದಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮ ತನ್ನ ಬಾಣದಿಂದ ಕಲ್ಲನ್ನು ತಿವಿದು ನೀರನ್ನ ಹೊರತಂದನೆಂದು ಹೇಳಲಾಗುತ್ತೆ. ಆ ನೀರಿನ ಮೂಲವೇ ಇಂದಿನ ರಾಮತೀರ್ಥ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಇಂದು ಈ ತೀರ್ಥ ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಉಳಿದಿಲ್ಲ. ಪ್ರತಿದಿನವೂ ನೂರಾರು ಭಕ್ತರು ಶಕ್ತಿ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ತಮ್ಮ ಆರಾಧ್ಯ ದೇವರ ಮೂರ್ತಿಗಳನ್ನ ತಂದು ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಹಾಗೂ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ. ಮಕ್ಕಳಾಗದ ದಂಪತಿಗಳು ಇಲ್ಲಿ ಬಂದು ಗಂಗೆ ಪೂಜೆ ಮಾಡಿ ಹರಕೆ ಹೊರ್ತಾರೆ. ತಮ್ಮ ಜೀವನದಲ್ಲಿ ಸಂತಾನ ಭಾಗ್ಯ ದೊರೆಯಲಿ ಎಂದು ಬೇಡಿಕೊಳ್ಳುತ್ತಾರೆ. ಹರಕೆ ತೀರಿದ ಬಳಿಕ ಮತ್ತೆ ಕುಟುಂಬ ಸಮೇತರಾಗಿ ಬಂದು ಪೂಜೆ ಸಲ್ಲಿಸುವ ಸಂಪ್ರದಾಯವೂ ಕೂಡ ಇಲ್ಲಿದೆ. ಈ ಕಾರಣದಿಂದಲೇ ಈ ಕ್ಷೇತ್ರದ ಮೇಲಿನ ಭಕ್ತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ಇಲ್ಲಿನ ಜಲಕ್ಕೆ ವಿಶೇಷ ಶಕ್ತಿ ಇದೆ ಎಂದು ಜನರು ನಂಬಿಕೆಯಲ್ಲಿದ್ದಾರೆ. ಚರ್ಮ ರೋಗಗಳಿಂದ ಬಳಲುವವರು ಈ ತೀರ್ಥಕ್ಕೆ ಬಂದು ಪವಿತ್ರ ಜಲವನ್ನ ತಮ್ಮ ಮೇಲೆ ಎರಚಿಕೊಳ್ತಾರೆ. ಕೆಲವರು ಇಲ್ಲಿನ ನೀರನ್ನ ಮನೆಗೆ ಕೊಂಡೊಯ್ದು ಸ್ನಾನ ಮಾಡ್ತಾರೆ. ಈ ಜಲದಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನಿಡಗಲ್ ಬೆಟ್ಟದ ಮೇಲಿರೋ ಐತಿಹಾಸಿಕ ಕೋಟೆ, ಸುತ್ತಲಿನ ನೈಸರ್ಗಿಕ ಸೌಂದರ್ಯ ಹಾಗೂ ಪವಿತ್ರ ತೀರ್ಥದ ವಾತಾವರಣ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಿದೆ. ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಕಾಣೋ ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ವಿಶಿಷ್ಟವಾದ ಶಾಂತಿ, ಮುದವನ್ನ ನೀಡುತ್ತಿದೆ. ಅತ್ಯಂತ ಆಶ್ಚರ್ಯದ ಸಂಗತಿ ಅಂದ್ರೆ, ಕಾಲ ಬದಲಾದ್ರೂ, ತಲೆಮಾರುಗಳು ಬದಲಾದ್ರೂ ನಿಡಗಲ್ ರಾಮತೀರ್ಥದ ಮೇಲಿನ ಭಕ್ತಿ ಮಾತ್ರ ಕಡಿಮೆ ಆಗಿಲ್ಲ. ಇಂದಿಗೂ ಲಕ್ಷಾಂತರ ಭಕ್ತರನ್ನ ತನ್ನತ್ತ ಸೆಳೀತಾ ಇದೆ ಈ ತೀರ್ಥ. ಈ ಭಾಗದ ಜನರಿಗೆ ಒಂದು ಅಚ್ಚರಿ, ಒಂದು ನಂಬಿಕೆ, ಒಂದು ಭರವಸೆಯ ತಾಣವಾಗಿದೆ. ವಿಜ್ಞಾನಕ್ಕೆ ಇದು ಒಂದು ಸಾಮಾನ್ಯ ನೀರಿನ ಮೂಲವಾಗಿರಬಹುದು, ಆದರೆ ಭಕ್ತರಿಗೆ ಇದು ಶ್ರೀರಾಮ ಕೃಪೆಯ ಸಂಕೇತ. ಕಲ್ಲಿನ ನಡುವೆ ಹರಿಯೋ ಈ ಪವಿತ್ರ ಜಲದ ಹಿಂದಿನ ರಹಸ್ಯ ಏನೇ ಇರಲಿ, ನಿಡಗಲ್ ರಾಮತೀರ್ಥ ಮಾತ್ರ ಇಂದಿಗೂ ಭಕ್ತಿ, ನಂಬಿಕೆ ಮತ್ತು ಆಶೆಯ ಜೀವಂತ ಸಂಕೇತವಾಗಿ ನಿಂತಿದೆ. ಹಾಗಾದ್ರೆ ನೀವು ನಿಡಗಲ್ ರಾಮತೀರ್ಥಕ್ಕೆ ಭೇಟಿ ನೀಡಿದ್ದೀರಾ? ಈ ಪವಿತ್ರ ಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ. ನಾನು ನವೀನ್ ಕಿಲಾರ್ಲಹಳ್ಳಿ.